ಹಾಯ್ ಗುಡ್ ಈವ್ನಿಂಗ್ ಎವ್ರಿವನ್. ಇದು ಶುಕ್ರವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಮೂರನೇ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಬೇಗ ಎದ್ದು ಬಾಗಿಲು ನೀರು ಹಾಕಿ ರಂಗೋಲಿ ಬಿಡಿಸ್ತಾ ಇದ್ದೆ. ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು, ಶುಕ್ರವಾರ ಅಲ್ವಾ, ಹಾಗಾಗಿ ಹಾಕ್ತಾ ಇದ್ದೆ. ರಂಗೋಲಿ ಹಾಕೋದೇ ಟೈಮ್ ಹಿಡಿಯೋದು ನಮ್ಮ ಹೆಣ್ಮಕ್ಳಿಗೆ. ಅದು ಅಲ್ಲದೆ ಇವತ್ತು ನನ್ನ ಯೂಟ್ಯೂಬ್ ಚಾನಲಿಗೆ 500 ಮೆಂಬರ್ಸ್ ಸಬ್ಸ್ಕ್ರೈಬರ್ ಆಗಿದ್ದಾರೆ. ತುಂಬ ಖುಷಿ ಆಯಿತು. ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಈ ಥರ ಅಂದ್ಕೊಂಡೇ ಇರಲಿಲ್ಲ. ಏನು ಫ್ಯಾಮಿಲಿ ಫ್ರೆಂಡ್ಸ್ ಅಷ್ಟೇ ಮಾಡ್ಬೋದು ಸಬ್ಸ್ಕ್ರೈಬರ್ ಅಂದ್ಕೊಂಡಿದ್ದೆ. ಆದರೆ ಇವತ್ತು 500 ಜನ ಕಂಪ್ಲೀಟ್ ಆಗಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ಅದಾದಮೇಲೆ ನಾನು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಗುರುವಾರ ಸಂಜೆನೇ ಎಲ್ಲ ದೇವ್ರ ಪತ್ರೆ ಎಲ್ಲ ತೆಗೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಶುಕ್ರವಾರ ಟೈಮ್ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಶುಕ್ರವಾರ ಪೂಜೆ ಮುಗಿಸಿ ಬೇಗ ಆಗ ಅಂತ ತಿಂಡಿ ಮಾಡ್ಕೊತಾ ಇದ್ದೀನಿ. ವಾಂಗಿಬಾತ್ ಮಾಡೋಣ ಅಂತೇಳಿ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ, ಆಮೇಲೆ ಕಡಲೆಬೇಳೆ, ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಲೋ ಫ್ಲೇಮಲ್ಲೇ ಇರಬೇಕು, ಇಲ್ಲಾಂದರೆ ಕಡಲೆಬೇಳೆ ಸೀದು ಬರುತ್ತೆ. ಅದಾದಮೇಲೆ ಸಣ್ಣದಾಗಿ ಹಚ್ಚಿಟ್ಟಿರೋ ಅಂಥ 2 ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ಉರಿ ಜಾಸ್ತಿ ಕೊಡಬೇಕಾಗತ್ತೆ. ಈರುಳ್ಳಿದು ನೀರೆಲ್ಲ ಸುಂಡು ಬರಬೇಕು. ಅದಾದಮೇಲೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಬದನೆಕಾಯಿ ಹಾಕೋತಾ ಇದ್ದೀನಿ. ಬದನೆಕಾಯಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಇದು ಕಲರ್ ಚೇಂಜ್ ಆಗೋವರೆಗೂ ಹುರಿತಾ ಇರಬೇಕು. ವಾಂಗಿಬಾತಿಗೆ ಈ ಪ್ರೊಸೀಜರೇ ಮೇನು. ಹುರಿದಾದ್ಮೇಲೆ 2 ಹಸಿ ಟೊಮೊಟೊ ಹಚ್ಚಿಟ್ಟಿರೋ ಅಂಥದ್ದು ಹಾಕೋತಾ ಇದ್ದೀನಿ ನಾನಿಲ್ಲಿ. ಬದನೆಕಾಯಿ ಜೊತೆಗೆ ಅದು ಚೆನ್ನಾಗಿ ಫ್ರೈ ಆಗಬೇಕು. ವಾಂಗಿಬಾತ್ ಪುಡಿ ನಾನೇ ಮನೆಯಲ್ಲೇ ಮಾಡ್ಕೊತೀನಿ. ಆದರೆ ಇವತ್ತು ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅಂಗಡೀಲಿ MTR ವಾಂಗಿಬಾತ್ ಪೌಡ್ರು ತರಿಸಿದ್ದೆ. ನಾನೀಗ ಇಲ್ಲಿ 1 ಸ್ಪೂನ್ ಉಪ್ಪಿನ ಪುಡಿ ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ನಾನು ಫಸ್ಟೇ ಒಂದು ನಿಂಬೆಹಣ್ಣಿನ ಗಾತ್ರ ಹುಣಸೆಹಣ್ಣನ್ನು ನೆನೆ ಹಾಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಹುಣಸೆಹಣ್ಣು ಇದಕ್ಕೆ ಬೇಕಾಗುತ್ತೆ. ಬದನೆಕಾಯಿ ಹಾಕಿದ್ರಿಂದ ಹುಣಸೆಹಣ್ಣು ಹಾಕಲೇಬೇಕಾಗುತ್ತೆ ನಾವು. ಹುಣಸೆಹಣ್ಣಿನ ರಸನ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ. ಆ ಹುಳಿ ಇದೆಲ್ಲ ಹಿಡಿಬೇಕು ಬದನೆಕಾಯಿಗೆಲ್ಲ. ನಾನು ಆಗಲೇ ಹೇಳಿರೋ ಹಾಗೆ 2 MTR ವಾಂಗಿಬಾತ್ ಪೌಡ್ರು ತೊಗೊಂಡಿದ್ದೀನಿ. ಅದನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ. ಅದು ಹಾಕಿದ್ಮೇಲೆ ಚೆನ್ನಾಗಿ ತಳ ಹಿಡಿದೇ ಇರೋ ಥರ ಈ ಥರ ತಿರ್ಕೋಬೇಕಾಗತ್ತೆ. ಅದಾದಮೇಲೆ ಜಾಸ್ತಿ ಏನು ಟೈಮ್ ಹಿಡಿಯಲ್ಲ ನಮಗೆ, 2 ಸೆಕೆಂಡ್ ಆಗೋಗ್ಬಿಡುತ್ತೆ. ನಾನಿಲ್ಲಿ ಮತ್ತು ಸಾಂಬಾರು ಸೊಪ್ಪು ಹಾಕ್ಕೋತಾ ಇದ್ದೀನಿ. ಸಾಂಬಾರು ಸೊಪ್ಪು ಹಾಕಾದ್ಮೇಲೆ ಮೊದಲೇ ಮಾಡಿಟ್ಟಿರೋ ಅಂಥ ವೈಟ್ ರೈಸ್ ಹಾಕ್ಕೊಳ್ತಾ ಇದ್ದೀನಿ. ವೈಟ್ ರೈಸ್ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಉದುರಾಗಿ ಬರುತ್ತೆ. ಇದು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದ್ರೇ ಚೆನ್ನಾಗದು. ಮಕ್ಕಳಿಗೆ ತಿಂಡಿ ಹಾಕ್ಕೊಟ್ಬಿಟ್ಟು ಅವ್ರಿಗೂ ರೆಡಿ ಮಾಡಿ ಎಲ್ಲ ಮುಗಿಸಿ ನಾನು ದೊಡ್ಡಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಅವ್ರನ್ನೂ ಸ್ಕೂಲಿಗೆ ಡ್ರಾಪ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಮೂರನೇ ಆಷಾಢ ಶುಕ್ರವಾರ ಆಗಿರೋದ್ರಿಂದ ತಾಯಿನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇದಾಗಿತ್ತು ನನ್ನ ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು.